ಶ್ರೀಮದ್ ಭಗವದ್ಗೀತೆಯ ಆತ್ಮ ಸನ್ಯಾಸ ಯೋಗ ಹೆಸರಿನ 6ನೇ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯವು ಆತ್ಮ ಸಂಯಮ ಯೋಗದ ಮೂಲಕ ಆತ್ಮವನ್ನು ನಿಯಂತ್ರಿಸುವ ಮಹತ್ವವನ್ನು ವಿವರಿಸುತ್ತದೆ. ಯೋಗಿಯು ಮನಸ್ಸು, ಚಿತ್ತ ಮತ್ತು ಇಂದ್ರಿಯಗಳನ್ನು ಸಮನ್ವಯಗೊಳಿಸಿ ಕರ್ತವ್ಯಗಳನ್ನು ನಿಷ್ಕಾಮ ಭಾವದಿಂದ ಮಾಡುವಾಗ ಸತ್ಯಯೋಗಿ ಎಂದು ಪರಿಗಣಿಸಲ್ಪಡುತ್ತಾನೆ. ಯೋಗಿ ಧ್ಯಾನ, ಭಕ್ತಿಯುಳ್ಳ ಮನಸ್ಸು ಮತ್ತು ಸಮತಾ ಮನೋಭಾವದಿಂದ ಪರಮೋಚ್ಚ ಸ್ಥಿತಿ ಮೋಕ್ಷವನ್ನು ತಲುಪುತ್ತಾನೆ. ಶ್ರೀಕೃಷ್ಣ ಭಗವಂತನು ಹೇಳಿದನು, ಯಾರು ಕರ್ಮಫಲದ ಆಸೆ ಇಲ್ಲದೆ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಾನೋ ಅವನೇ ನಿಜವಾದ ಸನ್ಯಾಸಿ ಮತ್ತು ಯೋಗಿ. ಕೇವಲ ಇಂದ್ರಿಯಗಳ ಅಗ್ನಿಯನ್ನು ತ್ಯಜಿಸಿದವನು ಅಥವಾ ಕರ್ಮಗಳನ್ನು ಮಾಡದೇ ಇರುವವನು ಸನ್ಯಾಸಿ ಅಲ್ಲ. ಹೇ ಪಾಂಡವನೇ, ಯೋಗವೇ ಸನ್ಯಾಸ ಎಂದು ತಿಳಿ. ಯಾರು ತಮ್ಮ ಮನಸ್ಸಿನ ಸಂಕಲ್ಪಗಳನ್ನು ತ್ಯಜಿಸಿಲ್ಲವೋ ಅವರು ಎಂದಿಗೂ ನಿಜವಾದ ಯೋಗಿಯಾಗಲು ಸಾಧ್ಯ ಇಲ್ಲ. ಯೋಗವನ್ನು ಅರಸುವ ಮುನಿಗೆ ಕರ್ಮವೇ ಮಾರ್ಗ ಎಂದು ಹೇಳಲಾಗಿದೆ. ಆದರೆ ಯೋಗದಲ್ಲಿ ಸ್ಥಿರನಾದವನಿಗೆ ಮನಸ್ಸಿನ ಶಾಂತಿಯಾದ ಪ್ರಶಾಂತತೆಯೇ ಮುಖ್ಯ ಸಾಧನ. ಯಾವಾಗ ಯೋಗಿ ಇಂದ್ರಿಯ ವಿಷಯಗಳಲ್ಲಿಯೂ ಕರ್ಮಗಳಲ್ಲಿಯೂ ಆಸಕ್ತಿಯನ್ನು ತೋರಿಸುವುದಿಲ್ಲವೋ, ಎಲ್ಲ ಸಂಕಲ್ಪಗಳನ್ನು ತ್ಯಜಿಸಿದವನಾಗಿರುತ್ತಾನೆಯೋ ಆಗ ಅವನು ಯೋಗದಲ್ಲಿ ಸ್ಥಿತನಾದನೆಂದು ಹೇಳುತ್ತಾರೆ. ತಾನು ಸ್ವಯಂ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ತಾನೇ ಕುಗ್ಗಿಸಿಕೊಳ್ಳಬಾರದು. ಏಕೆಂದರೆ ತಾನೇ ತನ್ನ ಸ್ನೇಹಿತನೂ ಆಗಬಹುದು, ಶತ್ರುವೂ ಆಗಬಹುದು. ಯಾರು ತಮ್ಮ ಮನಸ್ಸನ್ನು ತಾವು ನಿಯಂತ್ರಿಸಿಕೊಂಡು ಜಯಿಸಿದ್ದಾರೆ ಅವರ ಮನಸ್ಸೇ ಅವರಿಗೆ ಸ್ನೇಹಿತ. ಆದರೆ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಲಾಗದವರಿಗೆ ಅವರ ಮನಸ್ಸೇ ಅವರಿಗೆ ಶತ್ರು. ಯಾರು ತಮ್ಮ ಮನಸ್ಸನ್ನು ಜಯಿಸಿ ಶಾಂತನಾಗಿರುವನೋ ಅವನಿಗೆ ಪರಮಾತ್ಮನ ಜ್ಞಾನ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇವರು ಶೀತ, ಉಷ್ಣ, ಸುಖ, ದುಃಖ, ಮಾನ, ಅಪಮಾನ ಇಂತಹವುಗಳನ್ನು ಸಮಾನವಾಗಿ ಕಾಣುತ್ತಾರೆ. ಯೋಗಿಯಾದವನು ಜ್ಞಾನ ಮತ್ತು ವಿಜ್ಞಾನದಲ್ಲಿ ತೃಪ್ತನಾಗಿರುತ್ತಾನೆ. ಇಂದ್ರಿಯಗಳನ್ನು ಜಯಿಸಿದ್ದಾನೆ. ಅವನು ಸಮಚಿತ್ತನಾಗಿ ಮಣ್ಣಿನ ಕಡ್ಡಿ, ಕಲ್ಲು ಮತ್ತು ಚಿನ್ನ ಈ ಎಲ್ಲ ವಸ್ತುಗಳನ್ನು ಸಮಾನ ರೂಪವಾಗಿ ನೋಡುತ್ತಾನೆ. ಯೋಗಿಯಾದವನು ಸ್ನೇಹಿತ, ಶತ್ರು, ಮಧ್ಯಸ್ಥ, ದ್ವೇಷಿ, ಬಂಧು, ಸಜ್ಜನ ಅಥವಾ ಪಾಪಿ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡುವನು. ಯೋಗಿ ಸದಾ ಏಕಾಂತದಲ್ಲಿ ಕುಳಿತು ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಆಶೆ ಹಾಗೂ ಸ್ವಾರ್ಥವಿಲ್ಲದೆ ಧ್ಯಾನದಲ್ಲಿ ತೊಡಗಿರಬೇಕು. ಯೋಗಿಯು ಧ್ಯಾನ ಮಾಡಲು ಶುದ್ಧವಾದ ಸ್ಥಳದಲ್ಲಿ ಅತಿ ಎತ್ತರವಾಗಿಯೂ ಅಲ್ಲ, ಅತಿ ಕೆಳಗಾಗಿಯೂ ಅಲ್ಲದ ಸ್ಥಿರ ಆಸನದ ಮೇಲೆ ಕುಶ ಅಥವಾ ದರ್ಬೆಯ, ಮೃಗಚರ್ಮದ ಮತ್ತು ಬಟ್ಟೆಯಿಂದ ಮಾಡಿದ ಹಾಸನ್ನು ಬಳಸಬೇಕು. ಅಲ್ಲಿ ಕುಳಿತು ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಏಕಾಗ್ರತೆಯಿಂದ ಆತ್ಮಶುದ್ಧಿಗಾಗಿ ಯೋಗಾಭ್ಯಾಸ ಮಾಡಬೇಕು. ದೇಹ, ತಲೆ ಮತ್ತು ಕುತ್ತಿಗೆಯನ್ನು ನೇರವಾಗಿ ಸ್ಥಿರವಾಗಿ ಇಟ್ಟುಕೊಂಡು ದೃಷ್ಟಿಯನ್ನು ನಾಸಿಕಾಗ್ರದ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ಇತರ ಯಾವ ದಿಕ್ಕುಗಳನ್ನು ನೋಡಬಾರದು. ಶಾಂತಚಿತ್ತನಾಗಿ ಭಯವಿಲ್ಲದೆ ಬ್ರಹ್ಮಚರ್ಯ ವ್ರತದಲ್ಲಿ ಸ್ಥಿರನಾಗಿ ಮನಸ್ಸನ್ನು ನಿಯಂತ್ರಿಸಿಕೊಂಡು ನನ್ನಲ್ಲಿ ಎಂದರೆ ಭಗವಂತನಲ್ಲಿ ಚಿತ್ತವನ್ನು ಕೇಂದ್ರೀಕರಿಸಬೇಕು. ಈ ರೀತಿಯಾಗಿ ಮನಸ್ಸನ್ನು ಸದಾ ನಿಯಂತ್ರಿಸಿಕೊಂಡು ಯೋಗಾಭ್ಯಾಸ ಮಾಡುವ ಯೋಗಿ ನನ್ನಲ್ಲಿ ಸ್ಥಿತನಾಗಿ ಪರಮಶಾಂತಿಯ ನಿರ್ವಾಣ ಸ್ಥಿತಿಯನ್ನು ಪಡೆಯುತ್ತಾನೆ. ಹೆಚ್ಚಾಗಿ ತಿನ್ನುವವನಿಗೂ ಸಂಪೂರ್ಣ ಉಪವಾಸ ಮಾಡುವವನಿಗೂ ಯೋಗ ಸಾಧ್ಯವಿಲ್ಲ. ಹಾಗೆಯೇ ಅತಿಯಾಗಿ ನಿದ್ರಿಸುವವನಿಗೂ ನಿದ್ರೆಯಿಲ್ಲದೆ ಎಚ್ಚರವಾಗಿರುವವನಿಗೂ ಯೋಗ ಸಾಧ್ಯವಿಲ್ಲ. ಆಹಾರ, ವ್ಯವಹಾರ, ನಿದ್ದೆ ಮತ್ತು ಕಾರ್ಯಗಳಲ್ಲಿ ಸಮತೋಲನವನ್ನು ಕಾಯುವವನಿಗೆ ಯೋಗದಿಂದ ದುಃಖ ವಿನಾಶವಾಗುತ್ತದೆ. ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಎಲ್ಲ ಆಸೆಗಳಿಂದಲೂ ಮುಕ್ತನಾಗಿ ಆತ್ಮದಲ್ಲೇ ನೆಲೆಸಿದಾಗ ಅವನನ್ನು ಯುಕ್ತ ಯೋಗಿ ಎಂದು ಕರೆಯುತ್ತಾರೆ. ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪದ ಜ್ವಾಲೆ ಹೇಗೆ ನಿಶ್ಚಲವಾಗಿರುತ್ತದೆಯೋ ಅದೇ ರೀತಿ ನಿಯಂತ್ರಿತ ಮನಸ್ಸಿನ ಯೋಗಿಯ ಚಿತ್ತವೂ ಸ್ಥಿರವಾಗಿರುತ್ತದೆ. ಯೋಗಾಭ್ಯಾಸದ ಮೂಲಕ ಮನಸ್ಸು ಸಂಪೂರ್ಣವಾಗಿ ನಿಗ್ರಹಗೊಂಡು ಆತ್ಮನಲ್ಲೇ ನೆಲೆಸಿದಾಗ ಆತ್ಮನಿಂದಲೇ ಆತ್ಮನನ್ನು ಅನುಭವಿಸಿ ಆನಂದಿಸುವ ಸ್ಥಿತಿಯನ್ನು ಯೋಗಿ ಹೊಂದುತ್ತಾನೆ. ಆ ಸ್ಥಿತಿಯಲ್ಲಿ ಯೋಗಿ ಬುದ್ಧಿಯಿಂದ ಮಾತ್ರ ಗ್ರಹಿಸಬಹುದಾದ
ಇಂದ್ರಿಯಗಳಿಗಿಂತ ಮೇಲಾದ ಪರಮ ಆನಂದವನ್ನು ಅನುಭವಿಸುತ್ತಾನೆ. ಆ ಸ್ಥಿತಿಯಲ್ಲಿ ಸ್ಥಿರನಾಗಿರುವವನು ಯಾವ ರೀತಿಯ ದುಃಖದಿಂದಲೂ ವಿಚಲಿತನಾಗುವುದಿಲ್ಲ. ಯೋಗಿ ಆ ಸ್ಥಿತಿಯಲ್ಲಿ ತಲುಪಿದಾಗ ಅದಕ್ಕಿಂತ ಶ್ರೇಷ್ಠವಾದ ಸಂಪತ್ತು ಮತ್ತೊಂದಿಲ್ಲ ಎಂದು ತಿಳಿದುಕೊಳ್ಳುತ್ತಾನೆ. ಆ ಸ್ಥಿತಿಯಲ್ಲಿ ಸ್ಥಿರನಾದವನು ಭಾರೀ ದುಃಖವು ಬಂದನು ಅಚಲನಾಗಿರುತ್ತಾನೆ. ದುಃಖದ ಸಂಯೋಗದಿಂದ ದೂರವಾಗಿರುವ, ಅಂದರೆ ದುಃಖದ ಪರಿಸ್ಥಿತಿಗಳಲ್ಲಿ ವಿಚಲಿತನಾಗದ ಆ ಸ್ಥಿತಿಯೇ ಯೋಗ ಎಂದು ತಿಳಿದುಕೊಳ್ಳಬೇಕು. ಆ ಯೋಗವನ್ನು ಅಸಹನೆ ಇಲ್ಲದ ಮನಸ್ಸಿನಿಂದ ದೃಢ ನಿಶ್ಚಯದೊಂದಿಗೆ ಅಭ್ಯಾಸ ಮಾಡಬೇಕು. ಮನಸ್ಸಿನಿಂದ ಉಂಟಾಗುವ ಎಲ್ಲ ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಇಂದ್ರಿಯಗಳನ್ನು ಮನಸ್ಸಿನಿಂದಲೇ ಸಂಪೂರ್ಣ ನಿಯಂತ್ರಣದಲ್ಲಿ ಇರಿಸಬೇಕು. ಇದು ಯೋಗದ ಮಾರ್ಗ. ಯೋಗಿಯು ಧೈರ್ಯದಿಂದ ಮತ್ತು ವಿವೇಕದಿಂದ ಮನಸ್ಸನ್ನು ಹಂತ ಹಂತವಾಗಿ ಶಾಂತಗೊಳಿಸಬೇಕು. ಬೇರೆ ಯಾವ ವಿಷಯವನ್ನೂ ಚಿಂತಿಸದೆ ಮನಸ್ಸನ್ನು ಆತ್ಮದಲ್ಲಿ ಸ್ಥಿರಗೊಳಿಸಬೇಕು. ಚಂಚಲವಾದ ಮನಸ್ಸು ಯಾವ ದಿಕ್ಕಿಗೆ ಓಡಿ ಹೋದರೂ ಯೋಗಿಯು ಅದನ್ನು ಮತ್ತೆ ಮತ್ತೆ ನಿಯಂತ್ರಿಸಿ ಆತ್ಮದೊಳಗೆ ಹಿಡಿದಿಡಬೇಕು. ಮನಸ್ಸು ಸಂಪೂರ್ಣ ಶಾಂತವಾದಾಗ ಕ್ರಿಯಾಶೀಲತೆ ಮತ್ತು ಆಸೆಗಳನ್ನು ಸೂಚಿಸುವ ರಜೋಗುಣ ಹಾಗೂ ಅಜ್ಞಾನ, ಆಲಸ್ಯ ಮತ್ತು ಜಡತ್ವಗಳನ್ನು ಸೂಚಿಸುವ ತಮೋಗುಣಗಳು ನಿವಾರಣೆಯಾದಾಗ ಯೋಗಿಯು ಶುದ್ಧನಾಗಿ ಪರಮ ಸುಖವಾದ ಬ್ರಹ್ಮ ಸಂಬಂಧದ ಆನಂದವನ್ನು ಅನುಭವಿಸುತ್ತಾನೆ. ಈ ರೀತಿ ಆತ್ಮದಲ್ಲಿ ಮನಸ್ಸನ್ನು ಸದಾ ಕೇಂದ್ರೀಕರಿಸಿದ ಯೋಗಿಯು ಪಾಪದಿಂದ ಶುದ್ಧನಾಗಿ ಬ್ರಹ್ಮನೊಂದಿಗೆ ಏಕತೆಯನ್ನು ಹೊಂದಿ ಅತಿ ಶ್ರೇಷ್ಠವಾದ ಪರಮ ಆನಂದವನ್ನು ಅನುಭವಿಸುತ್ತಾನೆ. ಯೋಗದಲ್ಲಿ ಸ್ಥಿರನಾದವನು ಎಲ್ಲ ಜೀವಿಗಳಲ್ಲಿಯೂ ಆತ್ಮವನ್ನು ನೋಡುತ್ತಾನೆ ಮತ್ತು ಎಲ್ಲ ಜೀವಿಗಳನ್ನು ತನ್ನ ಆತ್ಮದಲ್ಲೇ ಕಾಣುತ್ತಾನೆ. ಅವನು ಎಲ್ಲರನ್ನೂ ಸಮನಾಗಿ ಕಾಣುವ ಸಮದರ್ಶಿ. ಯಾರು ಎಲ್ಲೆಡೆ ನನ್ನನ್ನು, ಅಂದರೆ ಭಗವಂತನನ್ನು ಕಾಣುತ್ತಾರೆ ಮತ್ತು ಎಲ್ಲವೂ ನನ್ನಲ್ಲಿದೆ ಎಂದು ಅರಿಯುತ್ತಾರೆ, ಅವರಿಂದ ನಾನು ಎಂದಿಗೂ ದೂರವಾಗುವುದಿಲ್ಲ, ಅವರೂ ಕೂಡ ನನ್ನಿಂದ ದೂರವಾಗುವುದಿಲ್ಲ. ಯೋಗಿಯು ಎಲ್ಲ ಜೀವಿಗಳಲ್ಲಿಯೂ ನನ್ನನ್ನು ಕಾಣುತ್ತಾನೆ ಮತ್ತು ಏಕತೆಯ ಭಾವದಿಂದ ನನ್ನನ್ನು ಭಜಿಸುತ್ತಾನೆ. ಅವನು ಯಾವ ಸ್ಥಿತಿಯಲ್ಲಿದ್ದರೂ, ಯಾವ ಕೆಲಸ ಮಾಡುತ್ತಿದ್ದರೂ ವಾಸ್ತವವಾಗಿ ನನ್ನಲ್ಲಿಯೇ ಇರುತ್ತಾನೆ. ಹೇ ಅರ್ಜುನ, ಯಾರು ಎಲ್ಲರನ್ನೂ ತಮ್ಮಂತೆಯೇ ಕಾಣುತ್ತಾರೆ, ಇತರರ ಸುಖ ದುಃಖಗಳನ್ನು ತಮ್ಮದೆಂದು ತಿಳಿಯುತ್ತಾರೆ, ಆ ಮಾನವನನ್ನು ಪರಮಯೋಗಿ ಎಂದು ನಾನು ಭಾವಿಸುತ್ತೇನೆ. ಅರ್ಜುನ ಹೇಳುತ್ತಾನೆ, ಹೇ ಮಧುಸೂದನ, ನೀನು ಹೇಳಿದ ಈ ಸಮಭಾವದ ಯೋಗ ನನಗೆ ಸ್ಥಿರವಾಗಿ ಅನುಸರಿಸುವುದಕ್ಕೆ ಅಸಾಧ್ಯವೆಂದು ಕಾಣುತ್ತದೆ, ಏಕೆಂದರೆ ನನ್ನ ಮನಸ್ಸು ಬಹಳ ಚಂಚಲವಾಗಿದೆ. ಅರ್ಜುನ ಹೇಳುತ್ತಾನೆ, ಹೇ ಕೃಷ್ಣ, ಮನಸ್ಸು ಅತ್ಯಂತ ಚಂಚಲವಾದದ್ದು, ಅಶಾಂತ ಮತ್ತು ಬಲವಾದದ್ದು. ಗಾಳಿಯನ್ನು ನಿಗ್ರಹಿಸುವುದು ಎಷ್ಟು ಕಷ್ಟಕರವೋ ಅದೇ ರೀತಿ ಮನಸ್ಸನ್ನು ನಿಯಂತ್ರಿಸುವುದು ಕೂಡ ಅಷ್ಟೇ ಕಷ್ಟಕರವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಶ್ರೀಕೃಷ್ಣ ಭಗವಂತ ಹೇಳ್ತಾನೆ, ಹೇ ಮಹಾಬಾಹು ಅರ್ಜುನ, ನಿಸ್ಸಂದೇಹವಾಗಿ ಮನಸ್ಸು ಚಂಚಲ ಮತ್ತು ಹತೋಟಿಗೆ ತರಲು ಕಷ್ಟಕರವಾದದ್ದು. ಆದರೆ ಅಭ್ಯಾಸ, ನಿರಂತರ ಪ್ರಯತ್ನ ಮತ್ತು ವೈರಾಗ್ಯ ಇವುಗಳಿಂದ ಅದನ್ನು ನಿಯಂತ್ರಿಸಬಹುದು. ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸಿಲ್ಲವೋ ಅವರಿಗೆ ಯೋಗವನ್ನು ಸಾಧಿಸುವುದು ಕಷ್ಟಕರ. ಆದರೆ ಮನಸ್ಸನ್ನು ಶಾಂತಗೊಳಿಸಿದವರು ಮತ್ತು ಪ್ರಯತ್ನಶೀಲರು ಯೋಗವನ್ನು ಸಾಧಿಸಬಹುದು. ಅರ್ಜುನ ಕೇಳಿದನು, ಹೇ ಕೃಷ್ಣ, ಒಂದು ವೇಳೆ ಶ್ರದ್ಧೆಯಿಂದ ಪ್ರಯತ್ನ ಮಾಡಿದರೂ ಮಧ್ಯದಲ್ಲಿ ಮನಸ್ಸು ಚಂಚಲವಾಗಿ ಯೋಗದಿಂದ ತಪ್ಪಿ ಹೋದಲ್ಲಿ ಅವರು ಯೋಗಸಿದ್ಧಿಯನ್ನು ಪಡೆಯದೆ ಎಂತಹ ಫಲವನ್ನು ಹೊಂದುತ್ತಾರೆಯೇ? ಹೇ ಮಹಾಬಾಹು ಕೃಷ್ಣ, ಯೋಗದಿಂದ ತಪ್ಪಿ ಹೋದ ಇಂತಹ ವ್ಯಕ್ತಿ ಲೌಕಿಕ ಮತ್ತು ಆಧ್ಯಾತ್ಮಿಕ ಜೀವನಗಳ ಮಧ್ಯೆ ವಿಫಲನಾಗಿ ತುಂಡಾದ ಮೋಡದಂತೆ ನಾಶವಾಗಿ ಹೋಗುವನೇ? ಹೇ ಕೃಷ್ಣ, ಈ ಸಂಶಯವನ್ನು ನಿವಾರಿಸಲು ನಾನು ನಿನ್ನನ್ನೇ ಕೇಳುತ್ತಿದ್ದೇನೆ, ಏಕೆಂದರೆ ನಿನ್ನ ಹೊರತು ಈ ಸಂಶಯವನ್ನು ನಿವಾರಿಸಲು ಯಾರಿಗೂ ಸಾಧ್ಯವಿಲ್ಲ. ಶ್ರೀಕೃಷ್ಣ ಭಗವಂತ ಹೇಳುತ್ತಾನೆ, ಹೇ ಪಾರ್ಥ, ಇಹಲೋಕದಲ್ಲಿಯಾಗಲಿ ಪರಲೋಕದಲ್ಲಿಯಾಗಲಿ ಇಂತಹ ಯೋಗ ಭ್ರಷ್ಟನಿಗೆ ನಾಶವಿಲ್ಲ. ಸುಕೃತಿಯನ್ನು ಮಾಡುವ ಯಾರೂ ದುರ್ಗತಿಯನ್ನು ಹೊಂದುವುದಿಲ್ಲ.
ಅಂತಹ ಯೋಗಭ್ರಷ್ಟನು ಬಹು ವರ್ಷಗಳ ಕಾಲ ಪುಣ್ಯಾತ್ಮರ ಲೋಕಗಳಲ್ಲಿ ವಾಸಿಸಿ ನಂತರ ಪವಿತ್ರವಾದ ಮತ್ತು ಶ್ರೀಮಂತ ಕುಟುಂಬದಲ್ಲಿ ಪುನರ್ಜನ್ಮ ಹೊಂದುತ್ತಾನೆ. ಅಥವಾ ಅವನು ಜ್ಞಾನಿಗಳಾದ ಯೋಗಿಗಳ ಕುಟುಂಬದಲ್ಲಿ ಜನಿಸುತ್ತಾನೆ. ಇದು ಲೋಕದಲ್ಲಿ ಅತ್ಯಂತ ದುರ್ಲಭವಾದಂತಹ ಜನ್ಮ, ಎಲ್ಲರಿಗೂ ಸಿಗುವಂಥದ್ದಲ್ಲ. ಹೇ ಕುರುನಂದನ, ಪೂರ್ವ ಜನ್ಮದ ಅನುಭವದಿಂದ ಧ್ಯಾನದಿಂದ ಬುದ್ಧಿ ಸಂಯೋಗವನ್ನು ಪಡೆದವರು ಪುನಃ ಯೋಗಾಭ್ಯಾಸವನ್ನು ಮಾಡುವ ಮೂಲಕ ಮತ್ತೆ ಇನ್ನಷ್ಟು ಮುನ್ನಡೆ ಸಾಧಿಸುತ್ತಾರೆ. ಹಾಗೆಯೇ ಪೂರ್ವಾಭ್ಯಾಸದ ಶಕ್ತಿಯಿಂದ ಅವರು ಯೋಗವನ್ನು ಸುಲಭವಾಗಿ ಅಭ್ಯಾಸ ಮಾಡುತ್ತಾರೆ ಮತ್ತು ಯೋಗದ ಶ್ರೇಷ್ಠತೆಯನ್ನು ಜ್ಞಾನಿ ಎಂಬಂತೆ ಮನಃಪೂರ್ವಕವಾಗಿ ತಿಳಿದುಕೊಳ್ಳುತ್ತಾರೆ. ಯೋಗಿ ಸದಾ ಪ್ರಯತ್ನಿಸುತ್ತಿದ್ದರೆ, ತನ್ನ ಮನಸ್ಸನ್ನು ಶುದ್ಧಿ ಮಾಡುತ್ತಿದ್ದರೆ, ಹಲವು ಜನ್ಮಗಳ ಸಾಧನೆಯ ನಂತರ ಅವನು ಪರಮಗತಿಯ ಮೋಕ್ಷವನ್ನು ತಲುಪುತ್ತಾನೆ. ಯೋಗಿಯಾದವನು ತಪಸ್ಸಿನಲ್ಲಿ ಮುಂಚೂಣಿಯಲ್ಲಿ ಇರುವವನು, ಜ್ಞಾನಿಗಳಿಗಿಂತ ಮೇಲಿರುವವನು, ಕರ್ಮಕ್ಕೆ ಸಂಬಂಧಿಸಿದವರೆಗೂ ಅಧಿಕಸ್ಥನಾಗಿರುವವನು. ಆದ್ದರಿಂದ ಯೋಗದಲ್ಲಿ ಸ್ಥಿತನಾಗಿರುವವನು ನಿಜವಾದ ಯೋಗಿ. ಅಂತರಾತ್ಮವನ್ನು ನನ್ನಲ್ಲಿ ನೆಟ್ಟು ಶ್ರದ್ಧೆಯಿಂದ ನನ್ನನ್ನು ಭಜಿಸುವವನು ನನ್ನ ಪ್ರಕಾರ ಯೋಗಿಗಳೆಲ್ಲರಲ್ಲಿ ಅತ್ಯುತ್ತಮ ಯೋಗಿ ಎಂದು ನಾನು ಭಾವಿಸುತ್ತೇನೆ. ಓಂ ತತ್ಸತ್. ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತಿನ ಸ್ವರೂಪದ ಬ್ರಹ್ಮಜ್ಞಾನವನ್ನು ಬೋಧಿಸುವ ಯೋಗಶಾಸ್ತ್ರದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನರ ಸಂವಾದದ ರೂಪದಲ್ಲಿ ಆತ್ಮ ಸಂಯಮ ಯೋಗ ಎಂಬ 6ನೇ ಅಧ್ಯಾಯವು ಅಂತ್ಯಗೊಳ್ಳುತ್ತದೆ. ಧನ್ಯವಾದಗಳು.